ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬಹಳ ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಶಿಕ್ಷಕರ ನೇಮಕಾತಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ ಇತ್ತು. ಇವಾಗ ಫುಲ್ ಅದು ಟಾಪ್ ಗೇರಲ್ಲಿ ಬಿದ್ದಿದೆ. ಅಂತಂದರೆ ಇನ್ನು ಒಂದೇ ವಾರದಲ್ಲಿ ನೋಟಿಫಿಕೇಷನ್ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳಿದ್ದಾವೆ. ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಅದ್ರ ಇನ್ ಡೀಟೇಲ್ ಏನಂತ ನೋಡ್ತಾ ಹೋಗೋಣ. ಯಾವುದಕ್ಕೆಲ್ಲ ಕಾಲ್ ಮಾಡ್ತಾರೆ, ಸೊ ಅದನ್ನು ಹೇಗೆ ಓದೋದು ಅದೆಲ್ಲ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ನಮ್ಮ ಚಾನಲ್ನ ಫಾಲೋ ಆಗಿ, ನಿಮಗೆ ಎಲ್ಲ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಶಿಕ್ಷಕ ಆಕಾಂಕ್ಷಿಗಳಿಗೆ ಓಕೆ, ಯಾರೆಲ್ಲ ಶಿಕ್ಷಕರು ಹುದ್ದೆಗೆ ಇಷ್ಟಪಡ್ತಾ ಇದ್ದೀರಿ, ಸೊ 51,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ. ಓಕೆ, ಸೊ ಇದರಲ್ಲಿ ಇಷ್ಟನ್ನು ರೆಕ್ರೂಟ್ಮೆಂಟ್ ಮಾಡ್ಕೊಳಲ್ಲ. ಮೊದಲ ಹಂತದಲ್ಲಿ ಒಂದು 15,000 ಶಿಕ್ಷಕರ ನೇಮಕಾತಿ ಆಗುತ್ತೆ. ಸೊ 100 ದಿನದ ಒಳಗಡೆ 15,000 ಶಿಕ್ಷಕರ ನೇಮಕಾತಿ ಅಂತ ಇದೆ. ಸೊ ಈಗ 100 ದಿನ ಅಂತಂದರೆ ಹತ್ತತ್ರ 3 ತಿಂಗಳು. ಓಕೆನಾ. ಸೊ ಈಗ ನೋಟಿಫಿಕೇಷನ್ನು 1 ವಾರ ಅಂದರೆ 10 ದಿನದಲ್ಲಿ ನೋಟಿಫಿಕೇಷನ್ ಆಗ್ಬೋದು. ಸೊ ನೋಟಿಫಿಕೇಷನ್ ಆದಮೇಲೆ ಒಂದೂವರೆ ತಿಂಗಳು ಎಕ್ಸಾಮ್ ಇರುತ್ತೆ. ಅದಾಗಿ ರಿಕ್ರೂಟ್ಮೆಂಟ್ ಮುಗಿಯೋಕ್ಕೆ ಇಷ್ಟು ಅಂತಾರೆ ಅದು. ಸೊ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಅದೆಲ್ಲ ಇಂಪಾರ್ಟೆಂಟ್. ಸೊ ಇಲ್ಲಿ ಯಾವುದೆಲ್ಲ ಕಾಲ್ ಫಾರ್ ಆಗುತ್ತೆ: PST, GPSTR, ದೆನ್ HSTR. ಸೊ ಇದರೆಲ್ಲ ಜೊತೆಗೆ ಫಿಸಿಕಲ್ ಎಜುಕೇಷನ್ ಮತ್ತು IT ಡಿಪಾರ್ಟ್ಮೆಂಟ್ ಅಂದರೆ ಕಂಪ್ಯೂಟರ್ ಕಲಿಸೋದಕ್ಕೋಸ್ಕರ ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಗೂ ಶಿಕ್ಷಕರ ನೇಮಕಾತಿ ನಡೀತಾ ಇದೆ. PST, GPSTR, HSTR ಎಲ್ಲದಕ್ಕೂ ನೇಮಕಾತಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಮ ತಯಾರಿ ಯಾವ ಥರ ಇರಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ನಾವು ಬಹಳ ವೀಡಿಯೋಸ್ಗಳನ್ನ ಮುಂಚೆಯಿಂದ ಮಾಡ್ತಾ ಇದ್ದೀವಿ. ಬಹಳ ವೀಡಿಯೋಸ್ GPSTRಗೆ ಸಂಬಂಧಪಟ್ಟ, ನಮ್ಮದು ಫೋಕಸ್ ಇರೋದು GPSTRಗೆ ಸಂಬಂಧಪಟ್ಟ ಬಹಳ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀವಿ. ಪ್ಲಸ್ ನಮ್ಮದು ಮೆಟೀರಿಯಲ್ಸ್ ನೋಟ್ಸ್ ಸಿಗುತ್ತೆ ಅಂತ ನಿಮಗೆ ಹೇಳ್ತಾನೆ ಬಂದಿದ್ದೀವಿ. ಸೊ ಎಷ್ಟು ಜನ ತಾವು ಸೀರಿಯಸ್ಸಾಗಿ ತೊಗೊಂಡಿದ್ದೀರಾ ಗೊತ್ತಿಲ್ಲ. ಫ್ರಮ್ ಲಾಸ್ಟ್ 6 ಮಂತ್ಸಿಂದ ನಾವು ಭಾಳ ಸ್ವಲ್ಪ ಸೀರಿಯಸ್ ಆಗಿ ಮಾಡಿದ್ದೀವಿ. ಕೋಚಿಂಗ್ ಏನು ಇರೋದಿಲ್ಲ, ಜಸ್ಟ್ ನೋಟ್ಸ್ ಕೊಡ್ತೀವಿ. ಪ್ಲಸ್ ನಿಮಗೆ ಸ್ಯಾಂಪಲ್ ವೀಡಿಯೋಸ್ ಕೂಡ ನಮ್ಮದು ಇದೇ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ GPSTR. ಸೊ ನೆಕ್ಸ್ಟ್ ಏನು ಡೌಟು ಅಂತಂದರೆ, ನೀವು ಯಾವ ಸಬ್ಜೆಕ್ಟಿಗೆ ಕೊಡ್ತೀರಿ ಅನ್ನೋದು ಡೌಟ್ ಇರುತ್ತೆ. ಸೊ ನಮ್ಮದು ಸಬ್ಜೆಕ್ಟ್ ಬಂದುಬಿಟ್ಟು, ನಾವು ಆಲ್ರೆಡಿ ಪದೇ ಹೇಳಿದ್ದೀನಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಏನು ನಾವು GPSTR ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇರೋರಿಗೆ PCMB ಎಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿರ್ತಕ್ಕಂಥ ಡಿಜಿಟಲ್ ನೋಟ್ಸ್ ಆಗಿರುತ್ತೆ. ನೆಕ್ಸ್ಟು ಯಾರೆಲ್ಲ CBZ ತೊಗೊಂಡು ಬಯಾಲಜಿ ಬರಿತಾ ಇದ್ದೀರಿ ಅವರಿಗೂ ಕೂಡ PCMB ಬೇಕು. ಸೊ ಇಲ್ಲಿ ಯಾವ ಥರ ಡಿವೈಡ್ ಆಗಿರುತ್ತೆ ಅಂತಂದರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಇದರಲ್ಲಿ ನೀವು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ತೊಗೊಂಡ್ರೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಜಾಸ್ತಿ ಇರ್ತವೆ. ನೆಕ್ಸ್ಟ್ ಪ್ರಿಯಾರಿಟಿ ಫಿಸಿಕ್ಸ್, ಆಮೇಲೆ ಕೆಮಿಸ್ಟ್ರಿ, ಆಮೇಲೆ ಲೀಸ್ಟ್ ಬಯಾಲಜಿ ಇರುತ್ತೆ. ಅದೇ ನೀವೇನಾದರೂ CBZ ತೊಗೊಂಡು ಬಯಾಲಜಿ ಟೀಚರ್ ಹುದ್ದೆಗೆ ಆಗ್ತಾಯಿದ್ದೀರಿ ಅಂತಂದರೆ, ಅದೇ PCMBಯಲ್ಲಿ ಬಯಾಲಜಿ ಹೈಯೆಸ್ಟ್ ಇರುತ್ತೆ, ಇವು 3 ಕಡಿಮೆ ಇರುತ್ತೆ. ಓಕೆನಾ. ಸೊ ಇಲ್ಲಿ 3 ಪೇಪರ್ ಇದೆ: ಪೇಪರ್ 1, ಪೇಪರ್ 2, ಪೇಪರ್ 3. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೇಪರ್ 2 ಈಸ್ ವೆರಿ ಕ್ರೂಷಿಯಲ್. ಇಲ್ಲಿ ನೀವು 150 ಮಾರ್ಕ್ಸಿಗೆ 68 ಮಾರ್ಕ್ಸು ಲಾಸ್ಟ್ ಎಕ್ಸಾಮ್ ಪ್ರಕಾರ ತೆಗಿಲೇಬೇಕಾಗಿರುತ್ತೆ. ಸೊ ದಟ್ ಯು ಆರ್ ಎಲಿಜಿಬಲ್. ಪೇಪರ್ 3 ಈಸ್ ಕನ್ನಡ, ಇದು 60 ಮಾರ್ಕ್ಸ್ ತೆಗಿಬೇಕು. ಪೇಪರ್ 1 ಜನರಲ್ ಇರುತ್ತೆ, ಅದಕ್ಕೆ ಯಾವುದೇ ಕಟ್ ಆಫ್ ಇಲ್ಲ. ಸೊ ಎಲ್ಲರೂ ಎಡ್ಬೋದು ಯಾವ ಪೇಪರಲ್ಲಿ, ಪೇಪರ್ 2 ಅಲ್ಲಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 50 MCQ ಇರುತ್ತೆ, 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ರೈಟ್. ಸೊ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಬಹಳ ನಿಮಗೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ, PCMBನ ನೋಟ್ಸ್ ಆಲ್ರೆಡಿ ಮಾಡಿದ್ದೀವಿ. ಬಹಳ ಜನ ತೊಗೊಂಡಿದ್ದಾರೆ, ಅದು ಓದ್ತಾ ಇದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಎಕ್ಸಾಮ್ಸು ಬರ್ತದೆ ಅಂತ ಗೊತ್ತಿದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ನೋಟ್ಸ್ ಬೇಕೋ PCMB, ಓಕೆ, ಸೊ ಸಬ್ಜೆಕ್ಟ್ 2 ಪೇಪರಿಗೆ ಅಂಥವರಿಗೆ ನಮ್ಮ ಕಡೆಯಿಂದ ನೋಟ್ಸ್ ಲಭ್ಯ ಇರುತ್ತೆ. ಸೊ ನಂಬರ್ ಕೊಡ್ತೀವಿ ನಾವು, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಮುಂದಿನ ಎಲ್ಲದನ್ನು ಅಪ್ಡೇಟ್ಸನ್ನು ತಿಳ್ಕೊಬೋದು. ಓಕೆನಾ. ಸೊ ಇಷ್ಟು ಹೇಳ್ತಾ ನಾನು ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ಪ್ರಿಪೇರ್ ಆಗಿ, ಬಹಳ ಕಾಲ್ ಫಾರ್ ಮಾಡ್ತಾ ಇದ್ದಾರೆ ನಾವು ಈಗ ಶಿಕ್ಷಕರ ನೇಮಕಾತಿಗೆ. ಓಕೆ, ಸೊ ನೀವು ಎಷ್ಟು ಪ್ರಿಪೇರ್ ಆಗ್ತೀರಿ ಅಷ್ಟು ಒಳ್ಳೆಯದು. ನಾನು ಒಂದು ಮಾತನ್ನು ಹೇಳ್ತೀನಿ, ಯಾವುದನ್ನು ಸಬ್ಜೆಕ್ಟು ಕ್ಲಿಯರ್ ಮಾಡಿದರೆ ಆ ಸಬ್ಜೆಕ್ಟನ್ನು ಹೋಗಿ ನೋಟ್ಸನ್ನು ಓದಿ ಕ್ಲಿಯರ್ ಮಾಡಿರೋರು ಅದನ್ನೇ ಇನ್ನೂ ಸ್ವಲ್ಪ ರಿಫೈನ್ ಮಾಡಿ ಇವಾಗ ನಾವು ನೋಟ್ಸನ್ನು ಕೊಡ್ತಾ ಇದ್ದೀವಿ.
ಸೊ ಒನ್ ಗ್ಯಾರಂಟಿ ಈಸ್ ಅದನ್ನು ಕರೆಕ್ಟಾಗಿ ಅಷ್ಟೇ ಸಿಲಬಸ್ ಪ್ರಕಾರ ಬರೆದಿದ್ದೀವಿ, ಅಷ್ಟೇ ಸಿಲಬಸ್ ಓದಿದರೆ ನಿಮಗೆ ಏನು 150 ಮಾರ್ಕ್ಸ್ ಇದೆ ಅದರಲ್ಲಿ 68 ತೆಗಿಬೇಕಲ್ಲ, ಸೊ ಅದು ಬಂದೇ ಬರುತ್ತೆ. ಓಕೆ, ಸೊ ನಿಮಗೆ ಈ GPSTR ಕಾಂಬಿನೇಷನಲ್ಲಿ 150ಕ್ಕೆ 68 ಆ್ಯಂಡ್ ಅಬೋವ್ ಬಂದರೆ ಅವರು ಪಕ್ಕಾ ಸೆಲೆಕ್ಟ್ ಆಗೇ ಆಗ್ತೀರಿ ಅನ್ನೋದು ಭರವಸೆ. ಓಕೆನಾ, ಪಕ್ಕಾ ಆಗೇ ಆಗುತ್ತೆ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಸ್ವಲ್ಪ ಕಷ್ಟ ಇರೋದ್ರಿಂದ ಕಟ್ ಆಫ್ ಕಡಿಮೆನೇ ತೊಗೊಳುತ್ತೆ. ಸೊ ನೀವು ಜಸ್ಟ್ ಕ್ವಾಲಿಫೈ ಆಗಬೇಕು ಈ ಪೇಪರಿಗೆ. ಎಷ್ಟೋ ಕಡೆ ಈ ಸೀಟ್ಸು ಖಾಲಿ ಉಳಿದಿದ್ದಾವೆ ಲಾಸ್ಟ್ ಸರಿ. ಓಕೆನಾ, ಸೊ ಇಷ್ಟೆಲ್ಲ ಆಗಿರುತ್ತೆ. ನೀವೇನಾದರೂ ಹೈದರಾಬಾದ್ ಕರ್ನಾಟಕ ಆದರೆ ಪಕ್ಕಾ ಖಾಲಿ ಉಳಿದಿರುತ್ತೆ ಸೀಟು. ಸೊ ಲಾಸ್ಟ್ ಸರ 200 ಸೀಟಲ್ಲಿ ಜಸ್ಟ್ 113 ಮಾತ್ರ ಸೆಲೆಕ್ಟ್ ಆಗಿದ್ದಾರೆ ಡಿಸ್ಟಿಕಲ್ಲಿ, ರೈಟ್. ಸೊ ಇದೇ ರೀತಿ ಸಿಕ್ಕಾಪಟ್ಟೆ ಸೀಟ್ಸ್ ಉಳಿತವೆ. ಸೊ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, 1 ವಾರ ಅಂತ ಹೇಳಿದ್ದಾರೆ, 15 ದಿನ ಆಗ್ಬೋದು. ಸೊ 15 ದಿನದಲ್ಲಿ ನೀವು ಒಂದು ಸಬ್ಜೆಕ್ಟನ್ನು ಮುಗಿಸ್ಬೋದು. ಹಾಗೆ ಡಿವೈಡ್ ಮಾಡಿಕೊಂಡು ಓದಿ. ಸೊ ನಿಮಗೆ ಒಳ್ಳೆಯದಾಗಲಿ. ನೀವು ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ DM ಮಾಡಿ. ಸೊ ನಂಬರ್ ಡಿಸ್ಪ್ಲೇ ಮಾಡ್ತೀವಿ, ಆ ನಂಬರಿಗೆ ಮಾಡಿ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಟೇಕ್ ಕೇರ್.